ತೆಲಂಗಾಣದಲ್ಲಿ ಚುನಾವಣೆ ನಡೀತು, ಅಲ್ಲೂ ಕಾಂಗ್ರೆಸ್ ಇರಲೇ ಇಲ್ಲ, ಅಲ್ಲೇನು ಕಾಂಗ್ರೆಸ್ ಗೆದ್ದು ಬಿಡ್ತು. ಅಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇತ್ತು. ಮೊನ್ನೆ MP ಎಲೆಕ್ಷನ್ ನಡೆತು. ಈ ರಾಜಣ್ಣವ್ರು ಇಲ್ಲ, ರಾಜಣ್ಣವರು ಒಳ್ಳೆ ಡೈಲಾಗ್ ಹೊಡೆದಿದ್ರು. ರಾಜಣ್ಣ ಅವರು ಮಂತ್ರಿ ಆಗಿದ್ದವರು. MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಅಲ್ಲಿ ಮತ್ತೆ ಕಾಂಗ್ರೆಸ್ ಪಲ್ಟಿ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಅವಾಗ ಚರ್ಚೆ ಶುರುವಾಯಿತು. ಕಾಂಗ್ರೆಸ್ ಅಲ್ಲೇ ಚರ್ಚೆ ಶುರುವಾಯಿತು. ನಮ್ಮವರೇ DC, ನಮ್ಮವರೇ ತಹಸೀಲ್ದಾರು, ನಮ್ಮವರೇ ಅಲ್ಲ, ನಾವ್ಯಾಕೆ ಸೋತ್ರಿ ಅಂತ. ಅಂದ್ರೆ ಮೋಸ ಹೆಂಗಾಗ್ತೈತೆ ಎಲ್ಲ ಇವರು, ನೀವ್ ಹಾಕಿರೋ DC, ನೀವ್ ಹಾಕಿರೋ AC, ನೀವ್ ಹಾಕಿರೋ ತಹಸೀಲ್ದಾರ್ರೆ ಚುನಾವಣೆ ನಡೆಸೋದು. ಏನು ಒಬ್ಬ ತಹಸೀಲ್ದಾರು, ಒಬ್ಬ 100 ಜನ ತಹಸೀಲ್ದಾರ್ಸು, 100 ಜನ AC ಕೆಲಸ ಮಾಡಿರ್ತಾರೆ. ಎಂಟೈರ್ ಸಿಸ್ಟಮು ನಿಮ್ಮ MLAಗಳು ಹೇಳಿದ ರೀತಿ, ನಿಮ್ಮ ಮಿನಿಸ್ಟರ್ಗಳು ಹೇಳಿದ ರೀತಿ ಅಧಿಕಾರಿಗಳನ್ನ ಪೋಸ್ಟಿಂಗ್ ಮಾಡಿರ್ತೀರ. ಅವ್ರ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ, ಅವ್ರ ಮೇಲೆ ವಿಶ್ವಾಸ ಇಲ್ಲ, ನೀವು ಸೋತ್ರಿ ಅಲ್ಲಿ ಎಲೆಕ್ಷನ್ ಅಲ್ಲ, ಸೋತ್ರಿ ಅಲ್ಲಿ. ಅದಕ್ಕೆ ರಾಜಣ್ಣವರು ಹೇಳಿದ್ರು ನಮ್ದು ತಪ್ಪು ಅಂತ ಹೇಳಿದ್ರು. ವೋಟರ್ ಲಿಸ್ಟ್ ಮಾಡೋದ್ರಿಂದ ಎಲ್ಲದರಿಂದ ಹಿಡಿದು ತಪ್ಪು. ನಾನು ಹೇಳೋದು, ನಿಮ್ಮಲ್ಲಿ ಸೋಲೋದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇರಬೇಕು, ಅದನ್ನು ಹುಡುಕೋದು ಬಿಟ್ಬಿಟ್ಟು ಇಲ್ಲದೆ ಇರೋ ಪ್ರಾಬ್ಲಮ್ಗಳನ್ನೆಲ್ಲ ಹುಡ್ಕಕ್ಕೆ ಹೊಟ್ಟಿದ್ದೀರ. ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ಹುಡುಕಿ, ಎಲ್ಲಿ ಬೀಗ ಕಳ್ಕೊಂಡಿದ್ದೀರೋ, ಚಾವಿ ಎಲ್ಲಿ ಕಳ್ಕೊಂಡಿದ್ದೀರೋ. ಹಿಂದೆ ರಾಜೀವ್ ಗಾಂಧಿ ಅವರು ಇದ್ದಾಗ ಎಷ್ಟು 400 ಚಿಲ್ಲರೆ ಏನೋ ಸೀಟ್ ಬಂದಿತ್ತು, 415 ಸೀಟು. 415, 415ರಿಂದ 45ಕ್ಕೆ ಬಂತಲ್ಲ. ಅದಕ್ಕೆ ಅಲ್ಲಿ ಏನ್ ಪ್ರಾಬ್ಲಮ್ ಅನ್ನೋದು ಹುಡುಕ್ಬೇಕು. ಲೀಡರ್ಶಿಪ್ ಪ್ರಾಬ್ಲಮ್ಮ, ಸಂಘಟನೆ ಪ್ರಾಬ್ಲಮ್ಮ, ಏನಿದೆ ಅಂತ. ಬೀಗ ಕಳೆದೋಗಿರೋ ಕಡೆ ಹುಡುಕ್ದಿರ ಎಲ್ಲೆಲ್ಲೋ EMIಗಳಿಗೆಲ್ಲ ಹೋಗಿ ಹುಡುಕಿದ್ರೆ ಉಪಯೋಗ ಏನ್ ಬರ್ತೈತೆ? ಆಯ್ತಪ್ಪ, ನಾಳೆ ನೀವು ಇದು ಮಾಡಿದ್ದೀರಾ, ಇಲ್ಲೇನ ನೀವು ಸೋಲಾದ್ರೆ ಮತ್ತೆ ಅದೇ ಸರಿ ಅಂತೀರಾ?